6 ತಿಂಗಳಿಂದ ಕತ್ತಲೆಯಲ್ಲಿ ಕಾಲ ಕಳೆಯುತ್ತಿದ್ದ ವಾರ್ಡ್ ನಂಬರ್ 22 ಮತ್ತು 23ರಲ್ಲಿ ಬರುವ ನಿವಾಸಿಗಳಿಗೆ ಹೈಮಾಸ್ ದೀಪಗಳು ಇಂದು ಬೆಳಗುವ ಮೂಲಕ ಕತ್ತಲೆಯನ್ನು ದೂರ ಮಾಡಲಾಗಿದೆ. ಸುಮಾರು 6 ತಿಂಗಳಿಂದ ರಿಪೇರಿಯಾಗಿದ್ದ ಹೈಮಾಸ್ ದೀಪಗಳನ್ನು 22 ಮತ್ತು 23 ವಾರ್ಡ್ ಸದಸ್ಯರಾದ ಸಾದಿಕ್ ಮತ್ತು ರಫೀಕ್ ರವರ ಮನವಿಗೆ ಸ್ಪಂದಿಸಿದ ನಗರಸಭೆ ಆಯುಕ್ತರು, ಅಧ್ಯಕ್ಷರು, ಅಧಿಕಾರಿಗಳು ಬರೀ 5 ದಿನದಲ್ಲೇ ಹೈಮಾಸ್ ದೀಪಗಳನ್ನು ಸರಿಪಡಿಸಿ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಟ್ಟಿರುತ್ತಾರೆ. ಇದೇ ಸಂದರ್ಭದಲ್ಲಿ ಟವರ್ನಿಂದ ಈದ್ಗಾವರೆಗೆ ಹೊಸ ವಿದ್ಯುತ್ ದೀಪಗಳನ್ನು ಅಳವಡಿಸಿರುತ್ತಾರೆ. ನಗರಸಭಾ ಸದಸ್ಯ ಸಾದಿಕ್ ಅವರು ನಗರಸಭೆ ಆಯುಕ್ತರು, ಅಧ್ಯಕ್ಷರು, ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ನಗರಸಭಾ ಸದಸ್ಯ ರಫೀಕ್ ಮಾತನಾಡಿ, 22 ಮತ್ತು 23ನೇ ವಾರ್ಡ್ಗೆ ಸೇರಿದ ಹೈಮಾಸ್ ದೀಪಗಳು ಸುಮಾರು 6 ತಿಂಗಳಿಂದ ಕೆಟ್ಟು ನಿಂತಿವೆ. ಈ ಭಾಗದಲ್ಲಿ ಕತ್ತಲೆ ಆವರಿಸಿದ್ದು ಹಾವುಗಳ ಕಾಟ ಸಹ ಹೆಚ್ಚಾಗಿತ್ತು. ದೊಡ್ಡವರು ಚಿಕ್ಕವರು ನಮಾಜ್ ಮಾಡೋಕೆ ಹೋಗುತ್ತಾರೆ. ಕತ್ತಲೆಯ ಕಾರಣ ನಿವಾಸಿಗಳು ಹಲವು ಬಾರಿ ತಮ್ಮ ಗಮನಕ್ಕೆ ತಂದಿದ್ರು. ಈ ನಿಟ್ಟಿನಲ್ಲಿ ಸಾದಿಕ್ ಮತ್ತು ತಾವು ನಗರಸಭೆಯಲ್ಲಿ ಮನವಿ ಮಾಡಿ ನಗರಸಭೆಯಿಂದ ಹೊಸ ಹೈಮಾಸ್ ದೀಪಗಳನ್ನು ಅಳವಡಿಸಿರುತ್ತಾರೆ. ಆದ್ದರಿಂದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಎಲ್ಲರಿಗೆ ನಮಸ್ಕಾರ. ಇವತ್ತು ಶುಕ್ರವಾರ ನಮ್ಮ ಕುಶಾಲನಗರ್, ಕುವೆಂಪು ನಗರ್ 2 ವಾರ್ಡ್ದು ಒಂದು ಹೈಮಾಸ್ ಹಾಕಿದ್ದಾರೆ. ಇಲ್ಲಿ ಅದು ಸುಮಾರು 6 ತಿಂಗಳಿಂದ ಅದು ಬರ್ತಾ ಇಲ್ಲ, ಅದು ಖರಾಬ್ ಆಗಿಬಿಟ್ಟು ಇತ್ತು. ಆಮೇಲೆ ನಾವು ನಮ್ಮ ತಮ್ಮ ರಫಿ ಇಬ್ಬರು ಸರಿ ನಮಗಿಬ್ಬರಿಗೆ ಸಿಕ್ಕೋದಿದ್ದು ಈ ವಾರ್ಡ್ ಎಲ್ಲ ಇದು ಏನು ರಿಕ್ವೆಸ್ಟ್ ಮಾಡಿಕೊಂಡ್ರು, ಮೀಟಿಂಗ್ನಲ್ಲಿ ಮಾತಾಡಿದ್ರು. ಆಮೇಲೆ ಸುಮಾರು ಬರೀ 5 ದಿವಸನಾಗ ನಮ್ಮ ಆಫೀಸಿಂದ, ಮುನ್ಸಿಪಲ್ ಆಫೀಸಿಂದ ಈ ಲೈಟ್ಸ್ ಹಾಕಿದ್ದೆ. ನಾವು ಎಲ್ಲ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹಾಕ್ತೀನಿ. ಇನ್ನೊಂದು ಬೇರೆ ಕಡೆ ಟವರಿಂದ ನಮ್ಮ ಈದ್ಗಾ ಆಯ್ತಲ್ಲ ಅಲ್ಲಿವರೆಗೂ ಹೊಸ ಲೈಟ್ ಎಲ್ಲ ಚೇಂಜ್ ಮಾಡಿ ಹಾಕ್ಕೊಟ್ಟಿದ್ದಾರೆ. ನಾವು ನಮ್ಮ ಕಮಿಷನರ್, ಪ್ರೆಸಿಡೆಂಟ್ ಮತ್ತು ಲೈಟ್ ಹಾಕಿದ್ದಾರೆ ಕಾಂಟ್ರಾಕ್ಟರ್ಗೆ ಒಂದು ಮಾತು ಹೇಳಿದಕ್ಕೋಸ್ಕರ ಅವ್ರು ಬಂದು ಹಾಕಿದ್ದಾರೆ. ನಾವು ಮನಸ್ಸಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರಫಿ ಏನು ಇವತ್ತೊಂದು ದಿವಸ ನಾವು ನಮ್ಮ ಅಣ್ಣ ಸಾಧಕ ವಾರ್ಡ್ ನಂಬರ್ 22, ವಾರ್ಡ್ ನಂಬರ್ 23 ವಾರ್ಡ್ಗೂ ಮಧ್ಯದಲ್ಲಿ ಇರೋದು ನಮ್ಮ ಹಿಮಕ್ಸ್ಲಿಟ್ಟು ಸುಮಾರು 6-7 ತಿಂಗಳಿಂದ ಈ ಕತ್ಲು ಇತ್ತು. ಓಡಾಡೋಕ್ಕೆ ಜನ ಜಾಸ್ತಿ ತೊಂದರೆ ಇತ್ತು. ದೇವ್ರ ಮನೆ ಮಸ್ಜಿದ್ ಇದೆ, ಫೈಜ್ ಮಸ್ಜಿದ್ ಇದೆ, ಅಮೀನ್ ಮಸ್ಜಿದ್ ಇದೆ. ಸುಮಾರು ನಮ್ಮ ದೊಡ್ಡವರೆಲ್ಲ ನಮಾಜ್ ಮಾಡೋಕ್ಕೆ ಹೋಗ್ತಾರೆ. ಚಿಕ್ಕ ಚಿಕ್ಕ ಪುಟ್ಟಾಣಿ ಮಕ್ಕಳೆಲ್ಲ ನಮ್ಮ ಮಸ್ಜಿದ್ಗೆ ಹೋಗ್ತಾರೆ. ಜಾಸ್ತಿ ತೊಂದರೆ ಇತ್ತು. ಅವುಗಳೆಲ್ಲ ಕಾಟ ಜಾಸ್ತಿ, ಇಲ್ಲಿ ಓಡಾಡೋಕ್ಕೆ ಜಾಸ್ತಿ ತೊಂದರೆ ಇತ್ತು. ಅದರಿಗೆ ಇಲ್ಲಿ ಸುಮಾರು ಜನ ನಮಗೂ ನಮ್ಮ ಸಾದಿಕ್ ಖಾನಾಗೂ ಕಂಪ್ಲೇಂಟ್ ಮಾಡ್ತಾನೇ ಇದ್ದರು. ನಾವು ಹೋಗಿ ಆಫೀಸಲ್ಲಿ ಘಾಟ ಮಾಡ್ತಾನೇ ಇದ್ದರು. ಇವತ್ತೊಂದು ದಿವಸ ಇವಾಗ ರಂಜಾನ್ ಬೇರೆ ಬರ್ತಾ ಇದೆ, ರಂಜಾನ್ ತಿಂಗಳು ಜನ ಓಡಾಡೋದು ಜಾಸ್ತಿ ರಂಜಾನ್ನಲ್ಲಿ ಅಂತ ಹೇಳಿ ನಾವು ಅಲ್ಲಿ ಏನು ರಿಕ್ವೆಸ್ಟು ಮಾಡಿದ್ರು, ಸ್ವಲ್ಪ ಗಲಾಟೆನೂ ಮಾಡಿದ್ರು. ಯಾಕಂದರೆ ನಮಗೆ ಕೆಲಸ ಆಗಬೇಕಾಗಿತ್ತು. ಅದು ನಾವು ಏನು ಮಾಡಿ ಇವತ್ತು ದಿವಸ ಲೈಟ್ ಹಾಕ್ತಾ ಇದ್ದೀನಿ. ಇನ್ಮೇಲೆ ಹಗಲು ರಾತ್ರಿ ಬೆಳಕಿರ್ತದೆ ಇಲ್ಲಿ. ಅದು ನಾವು ಎಲ್ರಿಗೂ ನನ್ನ ಮನಸ್ಸಿಂದ ಧನ್ಯವಾದ ಹೇಳ್ತೀವಿ. ಹೊಸ ಲೈಟ್ ಹಾಕಿ इसके बारे में काम कैसा करी तो माहौल सादिक भाई हंदे, हमारा रफी भाई हंदे, हाँ दोनों मिल अच्छा करी ना काम. दूसरे रोड़ा पानी आसे भी सब करी पानी तो बल्ला करी है. अच्छा चल रहा है. लाते एक बार काम कर को दिया जाती है. उनका बहुत बड़ा शुक्रिया. दूसरा पानी का अंदर पानी का लाइट का क्या तो बंदे लाइट डालना होता भी है. रफीक भाई, सादिक भाई मिल को आग को दो ने मिल को आग एकदम कर को दिया चली जाती. याद नहीं है था आगे से और अब भी अच्छा होगा. बस नहीं है.